ಅಯ್ಯೋ ತಿಮ್ಮಗಳು ಕದಮದ ಅಮಾನತಾದರೆ ಶಾಂತಿ, ತಿಮ್ಮಗಳು ಕದಮ ಅಮಾನತಾದರೆ ಶಾಂತಿ, ಏನೇ ಬರಲಿ ಅನ್ಯಾಯ ಅನ್ಯಾಯ, ಮಕ್ಕಳ ರಕ್ತ ಹೀರುತ್ತಿರುವ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಏನೇ ಬರಲಿ, ಊಟದಲ್ಲಿ ಗೋಲ್ಮಾಲ್ ಮಾಡುತ್ತಿರುವಂತಹ ಪಾಮುಲಿ ಪ್ರೌಢಶಾಲೆಯ ಅಧಿಕಾರಿಗಳಿಗೆ, ಊಟದಲ್ಲಿ ಗೋಲ್ಮಾಲ್ ಮಾಡುತ್ತಿರುವ ಪಾಮುಲಿ ಅಧಿಕಾರಿಗಳಿಗೆ ಏನೇ ಬರಲಿ ಅನ್ಯಾಯ 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 ಅನ್ಯಾಯ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅನ್ಯಾಯ ತಿಮ್ಮಗಳು ಹಾಗೂ ಕದಬಾರು ಅಮಾನತಲ್ಲಿ ಇಟ್ಟರೆ ಶಾಂತಿ, ಬಿಸಿ ಊಟದಲ್ಲಿ ಗೋಲ್ಮಾಲ್ ಆಗುತ್ತಿರುವ ಅಧಿಕಾರಿಗಳಿಗೆ, ಮಕ್ಕಳ ರಕ್ತವನ್ನು ಕೂಡುತ್ತಿರುವ ಅಧಿಕಾರಿಗಳಿಗೆ ಏನೇ ಬರಲಿ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮಾಮೂಲಿ ಮಕ್ಕಳನ್ನು ರಕ್ತ ಹಿಡುತ್ತಿರುವ ಅಧಿಕಾರಿಗಳಿಗೆ ಅನ್ಯಾಯ 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 ಅನ್ಯಾಯ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಒಂದ್ಸಲ ನಾವ ನಮ್ಮ ಹುಡುಗರು ನಮ್ಗೆಲ್ಲ ಕೂಡಿ ಒಂದ್ಸಲ ಬಿಸಿ ಕೊಟ್ಟರು. ಲೆಕ್ಕ ಕೊಡಲ್ಲ ಅಂದ್ರು, ನೀವು ತಪ್ಪ ಮಾಡಿಲ್ಲ ಅಂದ್ರೆ ಅವ್ನು ಕೇಳಿದ್ರು, ನೀವು ಏನ್ ಬಿಡಲ್ಲ, ಅವ್ರು ಏನು ಅಂತ ಹೋಗ್ಲ ನಾನು ಇಲ್ಲ ಬಗೆಹರಿಸ್ರಿ ಬಗೆಹರಿಸ್ರಿ ಹೆಂಗ್ ಬಗೆಹರಿಸಿದ್ರಿ, ಏನ್ ಬಗೆಹರಿಸಿದ್ರಿ? 6 ವರ್ಷ ಆತ್ರಿ, 6 ವರ್ಷ ಸಾಲಿ ಎಲ್ಲ ಸತ್ಯಾನಾಶ ಮಾಡಿ ಹೋಗಿದ್ದಾರ್ರಿ, ಏನು ಉಳಿಸಿಲ್ರಿ ಇಲ್ಲಿ. ನಮ್ಮ ಸಾಲಿದೊಂದು ಹೆಸರಿತ್ರಿ ಸರ, ಸುತ್ತಮುತ್ತ ಎಲ್ಲ ಹಳ್ಳ್ಯಾಗ ನಮ್ಮದು ಒಂದೈತ್ರಿ ಇಲ್ಲಿ. ಹೆಣ್ಮಕ್ಳಿಗೆ ಹೋಗಾಕಿಲ್ಲ ಅಂತ ಪಾಪ ಶಾಸಕರು ಎಷ್ಟು ತ್ರಾಸ ಕೊಟ್ಟ ಅದನ್ನ ಮಾಡಿಸ್ಬಿಟ್ಟಾರ, ಅದನ್ರಿ ಮಾಡಿಸ್ರಿ ಇಂಥವ್ರು ಬಂದು ಈ ಹೆಸರು ಕೆಡಿಸ್ಕೊಂತಾರ. ಓಕೆ, ಶಿಕ್ಷಕರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಒಂದ್ ನಿಮಿಷ ನಿಮ್ಗೆ ಏನಾದ್ರು ಹೇಳಿ ಅಣ್ಣ, ಒಂದ್ ನಿಮಿಷ ಕಾಯಿಪಲ್ಲೆ ಯಾಕಂದ್ರೆ ನಾವು ಅಲ್ಲಿ ಕಲ್ತ ಸ್ಟೂಡೆಂಟ್, ಯಾಕಂದ್ರೆ ನಮಗೂ ಇದೆಲ್ಲ ನೋಡಿ ನಮ್ಗೆ ಒಂದು ಕೆಟ್ಟ ಒಂದು ಬೇಜಾರಾಗ್ತದೆ. ಕೇಳಕ್ ಹೋಗಂದ್ ಸುಳ್ಳು ಮಕ್ಕಳು ನೀ ಏನ್ ಮಾತಾಡ್ತೀವಿ ನನಗೆ ನಾಲ್ಕು ಇಂಥದಕ್ಕ ಸ್ವಾಭಾವಿಕ ರೀ. ಆಯ್ತು ಅಧ್ಯಕ್ಷರೇ, ಯಾರ ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ, 100% ಇದನ್ನು ಕೊಟ್ಟಿರೋ ಮನವಿ ಪುರಸ್ಕರಿಸಿ ಸರ್ ನಂದೇನು ವಿಚಾರ ಆತ್ಮೀಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರೇ, ಬಿಸಿ ಊಟದಾಗ ಏನು ಕೊಳ್ತಿದ್ ಬಾಳೆಹಣ್ಣು ಇರ್ಬೋದು, ಕೊಳ್ತಿದ್ ಸೌತಿಕಾಯಿ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಅನೇಕ ಸುಮಾರು ಅವರ ಸಾಕ್ಷಿ ಸಮೇತ ಎಲ್ಲ ಫೋಟೋ ಮುಖಾಂತರ ವಿಡಿಯೋ ಮುಖಾಂತರ ಎಲ್ಲ ಕೊಟ್ಟಿದ್ವಿ. ಈಗ DTPS ಸಾಹೇಬ್ರು ಏನ್ ಹೇಳಿದ್ರೆ ಸುಮಾರು 4:30 ಗಂಟೆ ಒಳಗಾಗಿನ ಅವ್ರನ್ನ ಕದಮವ್ರನ್ನ ನಾಮದೇವ್ ಕಮದಮ್ಮನ ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ಅದಕ್ಕೆ ನಾವೀಗ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಕ್ ಬಂದಿದ್ದು. DDP ಮನವಿ ಮುಖಾಂತರ 4:00 ಒಳಗಾಗಿ ನಾವು ಅಮಾನತಲ್ಲಿ ಇಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟಾರ. ಅದಕ್ಕೆ ನಾವು ಇದನ್ನ ಹೋರಾಟ ಇಲ್ಲಿಗೆ ಕೈಬಿಟ್ಟು ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಂತ ಕಮಿಷನರ್ ಮುಖ್ಯೋಪಾಧ್ಯಾಯರು ಬರ್ತಾರೆ ತಿಮ್ಮೋಗಳು ಸರ್, ಅವ್ರನ್ನ ತಿಮ್ಮೋಗಳು ಸರ್ 8 ದಿವಸ ನಂತರ ನಾವು ಅವ್ರಿಗೆ ವರದಿ ಕಳಿಸ್ತೀನಂದಾರ. ಅಲ್ಲಿ ಧಾರವಾಡ ಕಮಿಷನರ್ ಸಾಹೇಬ್ ಭೇಟಿಯಾಗಿ ಆ ತಿಮ್ಮೋಗಳು ಮುಖ್ಯೋಪಾಧ್ಯಾಯರನ್ನ ಅವ್ರನ್ನೂ ಸಸ್ಪೆಂಡ್ ಮಾಡುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕಿಂದ ಮಾಡ್ತೀವಿ ಅಂತ ವಿನಂತಿ ಮಾಡ್ತೀವಿ.